ನಗರಸಭಾ ನಾಮಿನಿ ಹಾಗೂ ಆಶ್ರಮ ಸಮಿತಿ ನೂತನ ಸದಸ್ಯರ ಆಯ್ಕೆ. ನಗರದ ಶಾಸಕರ ಕಚೇರಿಯಲ್ಲಿ ನೂತನ ನಗರಸಭಾ ನಾಮಿನಿ ಸದಸ್ಯರಾದ ಪ್ರಕಾಶ್ ರೈ ಕೆಂಪನಹಳ್ಳಿ, ಮೊಹಿಯುದ್ದೀನ್ ಶರೀಫ್, ಕೀರ್ತಿ ಶೇಟ್, ಸುರೇಶ್, ತಬ್ರೀಜ್ ಅಹಮದ್ ಹಾಗೂ ಆಶ್ರಯ ಸಮಿತಿ ಸದಸ್ಯರಾದ ಪ್ರಸಾದ್ ಅಮೀನ್, ಮಧುಕುಮಾರ್, ಫಯಾಜ್ ಆಯ್ಕೆಗೊಂಡ ಹಿನ್ನೆಲೆ ಅಭಿನಂದನೆ ಸಲ್ಲಿಸಿದರು. ಶಾಸಕರಾದ ಎಸ್ ಟಿ ತಮ್ಮಯ್ಯ ಅವರು ಮಾತನಾಡಿ, ಆಯಾ ವಾರ್ಡಿನ ಚುನಾಯಿತ ಪ್ರತಿನಿಧಿಗಳು ಮೂಲಭೂತ ಸೌಕರ್ಯಗಳಿಗೆ ಒತ್ತು ನೀಡುವ ಕೆಲಸ ಮಾಡಲಿದ್ದು, ನಾಮಿನಿ ಸದಸ್ಯರುಗಳು ವಾರ್ಡಿನ ಬಡ ಕುಟುಂಬಕ್ಕೆ ಜನನ ಮರಣ ಪ್ರಮಾಣ ಪತ್ರ, ಖಾತೆ ಮಾಡಿಸುವುದು ಹಾಗೂ ಮನೆ ನಿರ್ಮಿಸಲು ಅನುಮತಿ ಪತ್ರವನ್ನು ಒದಗಿಸುವ ಕಾರ್ಯಕ್ಕೆ ಮುಂದಾಗಿ ಜನತೆಯ ವಿಶ್ವಾಸ ಗಳಿಸಬೇಕು ಎಂದು ಹೇಳಿದರು. 5 ಜನ ನಾಮನಿರ್ದೇಶಿತ ಸದಸ್ಯರಾಗಿ, ಆಶ್ರಯ ಸಮಿತಿಗೆ 4 ಜನ ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ಪಕ್ಷದ ಪರವಾಗಿ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಒಂದು ಒಳ್ಳೆಯಪ್ಪ ಚಪ್ಪಾಳೆ ನಿಮಗೆ ಅಭಿನಂದನೆ. ನಾನು ಎಲ್ಲ ಈ ಒಂದು ಅಭಿನಂದಿತ ನಾಮನಿರ್ದೇಶಿತ ಸದಸ್ಯರಾಗಿ ಒಂದು ಕಿವಿ ಮಾತು ಏನು ಅಂತ ಹೇಳಿದ್ರೆ, ನಾನು ನನ್ನ ರಾಜಕೀಯ ಪ್ರಾರಂಭವನ್ನು ಚಿಕ್ಕಮಗಳೂರು ನಗರಸಭೆಗೆ ನಾಮನಿರ್ದೇಶಿತ ನಗರಸಭಾ ಸದಸ್ಯನಾಗಿ ಪ್ರಾರಂಭ ಮಾಡಿ ಇವತ್ತು ಶಾಸಕರ ತನಕ ಬಂದಿದ್ದೀನಿ. ಅದಕ್ಕೆ ಏನು ಅಂತ ಹೇಳಿದರೆ, ನಿಮಗೆಲ್ಲರಿಗೂ ನೀವು ಮಾಡೋ ಸೇವೆನಲ್ಲಿ ಶ್ರದ್ಧೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ಶ್ರದ್ಧೆ ಪ್ರಾಮಾಣಿಕತೆ ಇದ್ದರೆ ಏನಾಗ್ತದೆ ಅಂದರೆ, ನಿಮಗೆ ಸಿಕ್ಕಂಥ ಅವಕಾಶದಲ್ಲಿ ಜನಪರ ಕೆಲಸವನ್ನು ಮಾಡಿದರೆ, ಸಾಮಾನ್ಯ ಜನರನ್ನು ಗುರುತಿಸಿ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸೋಂಥದ್ದು. ಈಗ ಉದಾಹರಣೆಗೆ ನಗರಸಭೆ ನಾಮನಿರ್ದೇಶಿತ ಸದಸ್ಯರು ನಿಮ್ಮ ಭಾಗದಲ್ಲಿ ನೀವು ಯಾರಿಗಾರ ಜನಗಳಿಗೆ ನೀವು ರಸ್ತೆ ಚರಂಡಿ ಮಾಡಿಸೋದಕ್ಕೆ ನಿಮಗೆ ಅಧಿಕಾರ ಇಲ್ಲದೇ ಇರ್ಬೋದು, ಚುನಾಯಿತ ಸದಸ್ಯರಿಗೆ ಮಾತ್ರ ಇದೆ, ನಿಮಗೆ ಇಲ್ಲದೇ ಇರ್ಬೋದು. ಆದರೆ ಯಾರ ಮನೆಯಲ್ಲಾರ ಸತ್ತೋದ್ರೆ ಅವ್ರಿಗೆ ಡೆತ್ ಸರ್ಟಿಫಿಕೇಟ್ ತಗೊಂಡು ಕೊಡುವಂಥದ್ದು, ಯಾರ ಮನೆಯಲ್ಲಾರು ಮಗು ಹುಟ್ಟಿದರೆ ಬರ್ತ್ ಸರ್ಟಿಫಿಕೇಟ್ ತಗೊಂಡು ಕೊಡೋವಂಥದ್ದು, ಯಾರ ಮನೆಯಲ್ಲಾರು ಖಾತೆ ಮಾಡಿಸ್ತಾ ಇದ್ರೆ ಅವ್ರಿಗೆ ಖಾತೆ ಮಾಡಿಸ್ಕೊಡೋಂಥದ್ದು, ಯಾರ ಮನೆಯಲ್ಲಾರು ಒಂದು ಮನೆ ಕಟ್ತಾ ಇದ್ರೆ ಅವ್ರಿಗೆ ಲೈಸೆನ್ಸ್ ಮಾಡಿಸ್ಕೊಡೋವಂಥದ್ದು. ಈ ರೀತಿಯ ಅವರ ವೈಯಕ್ತಿಕ ಕೆಲಸಗಳನ್ನು ನೀವು ಮಾಡಿಕೊಟ್ರೆ ಅವರು ಖಂಡಿತ ನಿಮ್ಮನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತಾರೆ, ನೀವು ಮಾಡಿರೋ ಸಹಾಯಗಳನ್ನು. ನಿಮಗನ್ಸುತ್ತೆ ಅದೊಂದು ಸಣ್ಣ ಕೆಲಸ ಅಂತ, ಆದರೆ ಅವರಿಗೆ ಮನೆ ಬಾಗಿಲಿಗೆ ಹೋಗಿ ಈಗ ತಾನೇ ಒಳಗಡೆ ಸಾಮಿಲ್ ಓನರ್ ಬಂದಿದ್ರು, ರಾಮರಾವು, ವೆಂಕಟರಾಮು, ಇನ್ನೊಬ್ಬರು ಸುಬ್ರಾವ್ ಅವರು. ನಾನು ಅವ್ರ ಮನೆ ಗಣಪತಿ ದುಡ್ಡು ಕೇಳಕ್ಕೆ ಹೋಗಿದ್ದೆ. ಗಣಪತಿಗೆ ಆಜಾದ್ ಪಾರ್ಕ್ ದೊಡ್ಡ ಗಣಪತಿಗೆ ದುಡ್ಡು ಕೇಳಕ್ಕೆ ಹೋದಾಗ ಅವ್ರ ಹೆಂಡ್ತಿ ಏನಂದ್ರೆ, ಅಯ್ಯೋ ನೀವು ಕೌನ್ಸಿಲರ್ ಇದ್ದೀರಪ್ಪ, ನಮ್ಮ ಮನೆ ಮಗೋದೊಂದು ನಮ್ಮ ಮೊಮ್ಮಗೋದೊಂದು ಬರ್ತ್ ಸರ್ಟಿಫಿಕೇಟಿಗೆ ಎಲ್ಸಲಿ ಮುನ್ಸಿಪಾಲ್ಟಿಗೆ ಹೋಗಂದೆ ಕೊಟ್ಟೇ ಇಲ್ಲ ಅಂದರು. ಅಯ್ಯೋ ಅದಕ್ಕೆ ಯಾಕಮ್ಮ ಬೇಜಾರು ಮಾಡ್ಕೊಂತೀರ, ಡೀಟೇಲ್ಸ್ ಕೊಡಿ ಅಂತ ಬರ್ಸ್ಕೊಂಡು ಅವ್ರ ಮನೆ ಬರ್ತ್ ಸರ್ಟಿಫಿಕೇಟ್ನ ಬರ್ಸಿ ತಗೊಂಡೋಗಿ ಅವ್ರ ಮನೆಗೆ ಕೊಟ್ಟಿದ್ದೆ. ಬಹುಶಃ ಅವ್ರ ಇತಿಹಾಸದಲ್ಲಿ ಯಾರಿಗೂ ಕೊಟ್ಟಿಲ್ಲ ಅನ್ಸುತ್ತೆ. ಈ ಸಲ ನನ್ನ MLA ಚುನಾವಣೆ ನಿಂತಾಗ ಅವ್ರು ಕೊಟ್ಟಿದ್ದು 5,000, ಮನೆ ತಕ್ಕ ಹುಡುಕಂಬಂದು 5,000 ಕೊಟ್ಟೋಯ್ತು, ನೀವು ನಮಗೆ ಮಾಡಿಕೊಟ್ಟಿದ್ರಿ ಅಂತ. ಅಂದರೆ ನಾವು ಅವತ್ತಿಗೆ ನಮಗೆ ಸಣ್ಣ ಕೆಲಸ ಅದು, ಆದರೆ ಯಾವತ್ತೋ ಒಂದು ದಿವಸ ಅದು ಉಪಯೋಗ ಬರುತ್ತೆ ಅನ್ನೋದಕ್ಕೆ ನಿಮಗೊಂದು ಉದಾಹರಣೆ ನಾನು ಹೇಳ್ತೇನೆ. ಹಾಗಾಗಿ ಯಾರ್ಯಾರು ನಾವು ನಾಮಕರಣ ಸದಸ್ಯರ, ಆಶ್ರಯ ಸಮಿತಿ ಸದಸ್ಯರು, ನಗರಸಭೆ ಆಗ್ತೀರಿ, ನಿಮ್ಮ ತಲೆಯಲ್ಲಿ ಹೆಂಗಿರಬೇಕು ಅಂದರೆ, ಈ ಒಂದು ಸಣ್ಣ ಪುಟ್ಟ ಸೇವೆಯನ್ನು ಜನಗಳು ಸೇವೆ ಮಾಡಿ ನಾನು ಮೊದಲು ಇನ್ನೊಂದು ಸರಿ ಚುನಾಯಿತ ಸದಸ್ಯನಾಗಬೇಕು ಅನ್ನೋದು ನಿಮ್ಮ ತಲೆಯಲ್ಲಿರಬೇಕು.
ಸಂದರ್ಭದಲ್ಲಿ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.